ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಸ್ಯಾಟರ್ಡೆ ವ್ಲಾಗ್ ಆಗಿದೆ. ಅವತ್ತಿನ ದಿನ ಹೇಗೆಲ್ಲ ಕಳೀತು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ಯಾಟರ್ಡೆ ಇಷ್ಟು ಕೆಲಸ ಇವತ್ತು ಆಗಲೇಬೇಕು ಅಂತ ಅಂದ್ಬಿಟ್ಟು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ದರಿಂದ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಹಾಗೆಯೇ ಲಂಚಿಗೆ ಎರಡಕ್ಕೂ ಆಗಲಿ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಸಾಂಬಾರನ್ನ ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲಿ ನಾನು ಕಡಲೆಕಾಳು ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಹಾಗೆಯೇ ಈರುಳ್ಳಿ, ಕರಿಬೇವು, ಸಾಸಿವೆ ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದ ನಂತರ ಹಿಂದಿನ ದಿನ ಓವರ್ ನೈಟ್ ನಾನಿಲ್ಲಿ ಕಡಲೆಕಾಳನ್ನ ನೆನೆಯಾಗಿ ಇಟ್ಕೊಂಡಿದ್ದೆ. ಅದು ಸಹ ಚೆನ್ನಾಗಿಯೇ ನೆಂದಿತ್ತು. ಸೊ ನೀರನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಕಡಲೆಕಾಳನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇರುವಂಥದ್ದು. ಒಂದು 3 ನಿಮಿಷಗಳ ಕಾಲ ಐ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕಡಲೆಕಾಳು ಒಂಥರ ಚಿಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಇದಕ್ಕೆ ಆಲೂಗೆಡ್ಡೆ ಹಾಗೂ ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟು ಮಸಾಲೆಗೆ ನಾನಿಲ್ಲಿ ಏನೇನು ಹಾಕ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನಾನು ಅದನ್ನೆಲ್ಲ ಫುಲ್ಲು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀರಾ, ಎಲ್ಲರೂ ಮನೇಲೂ ಈ ಸಾಂಬಾರೆಲ್ಲ ಮಾಡ್ತೀರಾ, ಇದರಲ್ಲೆಲ್ಲ ಏನಂತ ಸ್ಪೆಷಾಲಿಟಿ ಏನಿಲ್ಲ, ಎಲ್ಲರೂ ಮಾಡೋ ಥರನೇ ನಾನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಫುಲ್ ವೀಡಿಯೋನ ಶೂಟ್ ಮಾಡ್ಕೊಳ್ಳೋದಕ್ಕೇನು ಹೋಗಿಲ್ಲ. ಇನ್ನು ಈ ಒಂದು ಮಸಾಲ ರುಬ್ಕೊಳ್ಳೋದಕ್ಕೆ ನಾನು ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ಯಾವ್ದ್ಯಾವುದು ಅಂತ ಹೇಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು 4 ಎಲೆಯಷ್ಟು ಪುದೀನ, ಜೊತೆಗೆ 1 ಇಂಚಷ್ಟು ಚಕ್ಕೆ, 2 ಲವಂಗ, ಅರ್ಧ ಇಂಚಷ್ಟು ಶುಂಠಿ, ಒಂದು 8 ರಿಂದ 9 ಎಸಳಷ್ಟು ಬೆಳ್ಳುಳ್ಳಿ, 2 ಟೊಮೆಟೊ, ಹಾಗೆಯೇ 1 ಸುಟ್ಟಿರುವಂತಹ ಈರುಳ್ಳಿ, ಹಾಗೆಯೇ ಅರ್ಧ ಹಸಿ ಈರುಳ್ಳಿ, ಒಂದು 4 ರಿಂದ 5 ಚಮಚದಷ್ಟು ತೆಂಗಿನಕಾಯಿ ತುರಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಿಗೆ ರುಬ್ಕೊಂಡು ಆಮೇಲೆ ಕಡಲೆಕಾಳೆಲ್ಲ ಫ್ರೈ ಮಾಡ್ಕೊಂಡಿರ್ತೀವಿ ಅಲ್ವಾ, ಆ ಒಂದು ಮಿಶ್ರಣಕ್ಕೆ ಆ ಒಂದು ಮಸಾಲ ಮಿಶ್ರಣವನ್ನು ಸಹ ಸೇರಿಸ್ಕೊಂಡು ನಿಮಗೆ ಸಾರಿನ ಒಂದು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದು ಕುದಿಬೇಕು. ಈ ರೀತಿ ಕುದೀತಾ ಇರುವಂತಹ ಟೈಮಲ್ಲಿ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಬರ್ಸ್ಕೊಂಡ್ರೆ ಕಡಲೆಕಾಳು ಸಾಂಬಾರು ರೆಡಿನೇ ಆಗೋಗುತ್ತೆ. ನಿಮಗೆ ಯಾವ ಒಂದು ತಿಕ್ನೆಸ್ಸಲ್ಲೇ ಬೇಕು ನೋಡಿಕೊಂಡು ನೀವು ಮಾಡ್ಕೋಬಹುದು. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೆ, ಅನ್ನಕ್ಕೆ ಮತ್ತು ಮುದ್ದೆಗೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಇದೇ ವಿಡಿಯೋನಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ ವಿಡಿಯೋನೂ ಸಹ ಶೇರ್ ಮಾಡಿದ್ದೀನಿ. ಸೊ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ, ಲಾಸ್ಟಲ್ಲಿ ಬರುತ್ತೆ. ನಾನು ಫುಲ್ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಏನೂ ಶೇರ್ ಮಾಡ್ತಾ ಇಲ್ಲ. ಇವತ್ತು ಈ ಒಂದು ವಿಡಿಯೋನಲ್ಲಿ ಬರೀ ಸ್ಲೀವ್ಸ್ ಕಟ್ಟಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ವಿಡಿಯೋ ಫುಲ್ ಲೆಂತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ, ಇನ್ನು ಕಡಲೆಕಾಳು ಸಾಂಬಾರು ಸಹ ರೆಡಿ ಆಯಿತು. ಅದರೊಟ್ಟಿಗೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ರವೆ ರೊಟ್ಟಿನ ಮಾಡ್ಕೊಳ್ತಾ ಇರುವಂಥದ್ದು. ನಾನು ಇದಕ್ಕೆ ಏನೇನು ಯೂಸ್ ಮಾಡಿದ್ದೀನಿ ಅಂತ ಅಂದರೆ 1 ಕಪ್ ಆಗುವಷ್ಟು ಚಿರೋಟಿ ರವೆ, ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಹಾಗೆಯೇ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಸಜ್ಜೆ ಹಿಟ್ಟು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಬಿಟ್ಟು ಒಂದು 20 ನಿಮಿಷಗಳ ಕಾಲ ಪಕ್ಕಕ್ಕಿಟ್ಬಿಟ್ಟು ಆಮೇಲೆ ಈ ರೀತಿ ಬಳಿಯೋ ರೊಟ್ಟಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ನಮಗೆ ಎಷ್ಟು ತೆಳು ಬೇಕು ರೊಟ್ಟಿ ಅಷ್ಟು ತೆಳುವಾಗಿ ನಾವು ಇದನ್ನು ಬಳ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ, ಹಾಗೆಯೇ ಹೆಲ್ದಿ ಕೂಡ ಅಂತಲೇ ಹೇಳ್ಬೋದು. 2 ಸೈಡು ಬೇಯಿಸ್ಕೊಬೇಕಾಗುತ್ತೆ ಇದು, ಏಕೆಂದರೆ ಸಜ್ಜೆ ಹಿಟ್ಟು ಅದೆಲ್ಲ ಹಾಕಿರ್ತೀವಿ ಅಲ್ವಾ. ಸೊ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ತಿಂದರೆ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಹಾಗಾಗಿ 2 ಸೈಡ್ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಇದನ್ನು ನಾನು ಇವತ್ತು ಸರ್ವ್ ಮಾಡಿದ್ದೆ ಕಡಲೆಕಾಳು ಸಾಂಬಾರು ಜೊತೆಗೆ, ಹಾಗೆ ಚಟ್ನಿ ಪುಡಿ ಜೊತೆಗೆ. ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನಿಲ್ಲಿ ಮನೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಮೊದಲಿಗೆ ಬಟ್ಟೆನೆಲ್ಲ ವಾಶಿಗೆ ಹಾಕ್ಬಿಟ್ಟು ಅದ್ರ ಪಾಡ್ಗೆ ಅದು ಆಗ್ತಾ ಇಲ್ಲ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸಹ ಫ್ರೆಶ್ ಅಪ್ ಆಗಿ ಬಂದು, ಅವತ್ತು ಮನೆ ದೇವ್ರ ವಾರ ಆಗಿದ್ದರಿಂದ ನಾನು ದೇವ್ರ ಪಾತ್ರೆನೆಲ್ಲ ತೊಳೆದು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ದೇವ್ರ ಪಾತ್ರೆನೆಲ್ಲ ತೆಗೆದು ತೊಳ್ಕೊಳ್ತಾ ಇರುವಂಥದ್ದು. ಕೆಲವರು ಹೇಳ್ತಾರೆ ಈ ರೀತಿ ಸಿಂಕಲ್ಲಿ ಇಟ್ಕೊಂಡು, ಅಂದರೆ ಸಿಂಕ್ ಒಳಗಡೆ ಪಾತ್ರೆಗಳನ್ನ ಇಟ್ಕೊಂಡು ತೊಳಿತಾ ಇರೋದ್ರಿಂದ ನಾವು ಎಂಜು ಪಾತ್ರೆ ಎಲ್ಲ ಅಲ್ಲೇ ತೊಳಿತೀವಿ, ಅಲ್ಲೇ ದೇವ್ರ ಪಾತ್ರೆನ ತೊಳೆಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅಂದ್ಬಿಟ್ಟು. ಆ ಥರ ಏನಿಲ್ಲ, ಯಾಕಂದರೆ ನಾನು ಸಿಂಕೆಲ್ಲ ಚೆನ್ನಾಗಿ ಉಜ್ಜಿ ತೊಳೆದಿರ್ತೀನಿ ಅಲ್ವಾ. ಸೊ ಎಂಜು ಪಾತ್ರೆ ಅಂತ ಅಂದರೆ ಅದು ಎಂಜು ಪಾತ್ರೆ ಒಟ್ಟೊಟ್ಟಿಗೆ ಇದನ್ನು ಇಟ್ಕೊಂಡು ತೊಳೆದ್ರೆ ಅದು ಎಂಜಲಾಗುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಬಟ್ ನಮ್ಗೆ ಬೇರೆ ಆಪ್ಷನ್ ಕೂಡ ಇಲ್ಲ, ಇಲ್ಲೇ ತೊಳಿಬೇಕು. ಹಾಗಾಗಿ ನಾನು ಮೊದಲೇ ಸಿಂಕೆಲ್ಲ ಕ್ಲೀನ್ ಮಾಡಿ ತೊಳೆದಿರ್ತೀನಿ ಅಲ್ವಾ ಉಜ್ಜಿ, ಹಾಗಾಗಿ ಆಮೇಲೆ ದೇವ್ರ ಪಾತ್ರೆ ಇಟ್ಟು ತೊಳೆಯೋದಲ್ವಾ. ಸೊ ಏನೂ ಆಗಲ್ಲ ಅಂತ ನನ್ನ ಪ್ರಕಾರ. ನನಗೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬೇರೆ ಆಪ್ಷನ್ ಇದ್ದರೆ ಓಕೆ, ಅಲ್ಲೆಲ್ಲ ತೊಳ್ಕೊಬೋದು. ಬೇರೆ ಆಪ್ಷನ್ ಇಲ್ಲ ಅಂತ ಅಂದಾಗ ಯಾವ ರೀತಿ ನೀವು ನಿಮ್ಮ ಮನೆಯಲ್ಲಿ ದೇವ್ರ ಪಾತ್ರೆಗಳನ್ನ ತೊಳಿತೀರಾ ಅಂತ ಅಂದ್ಬಿಟ್ಟು ನನಗೆ ತಿಳಿಸಿ ಅಂತ ಹೇಳ್ತಾ, ನಾನು ದೇವ್ರ ಪಾತ್ರೆ ತೊಳೆಯೋದಕ್ಕೆ ಹುಣಸೆ ಹಣ್ಣು ಹಾಗೂ ಸಬೀನಾನ ಯೂಸ್ ಮಾಡ್ತೀನಿ. ಇವೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಫರ್ಟ್ ಹಾಕಿ ಉಜ್ಜಿಬಿಟ್ರಂತೂ ಈ ಒಂದು ಹಿತ್ತಾಳೆ ಪಾತ್ರೆಗಳು ತುಂಬಾ ಚೆನ್ನಾಗಿ ಶೈನಿಂಗ್ ಆಗಿ ಪಳಪಳ ಅಂತ ಹೊಳೆಯೋ ರೀತಿ ಇರ್ತವೆ. ಒಂದು ವಾರದವರೆಗೂ, ನಾವು 1 ವಾರ ಆಗಿದೆ ದೇವ್ರ ಪಾತ್ರೆ ತೊಳೆದು ಅಂತ ಅಂದ್ರೂ ಅದೇ ಶೈನಿಂಗಲ್ಲಿ ಇರ್ತವೆ ಅಂತಲೇ ಹೇಳ್ಬೋದು.
ಇನ್ನು ಹುಣಸೆಹಣ್ಣು ಸಬೀನನೆಲ್ಲ ಹಾಕಿ ಯಾರು ತಿಕ್ಕಿ ತೊಳಿತಾರೆ ಈ ದೇವ್ರ ಪಾತ್ರೆಗಳನ್ನ ಅಂತ ಅನ್ನೋರು ಪೀತಾಂಬರಿ ಪೌಡರ್ನ ಯೂಸ್ ಮಾಡಿಬಿಡ್ತೀರಾ, ಎಫರ್ಟ್ಲೆಸ್ ಆಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗಿಬಿಡ್ಲಿ ಕೆಲಸ ಅಂತ ಅಂದ್ಬಿಟ್ಟು. ಪೀತಾಂಬರಿ ಪೌಡರ್ ಯೂಸ್ ಮಾಡೋದ್ರಿಂದ ನಮ್ಮ ಕೈಗೂ ಸಹ ತುಂಬಾ ಹಾರ್ಮ್ಫುಲ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಉಗುರುಗಳ ಸುತ್ತಮುತ್ತ ಎಲ್ಲ ಒಂಥರ ಬ್ಲ್ಯಾಕ್ ಆಗಿ ಆಗಿಬಿಡುತ್ತೆ ಪೀತಾಂಬರಿ ಪೌಡರಿಂದ ಪಾತ್ರೆ ತೊಳೆದ ಮೇಲೆ. ಹಾಗೆಯೇ ಕೈಗೂ ಸಹ ಸ್ವಲ್ಪ ಹಾರ್ಡ್ ಅಂತ ಅನ್ನಿಸ್ತಾ ಇರುತ್ತೆ. ನೀವು ಬೇಕಾದರೆ ಯೂಸ್ ಮಾಡಿರೋ ಅಂಥವ್ರಿಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾಕೆಂದರೆ ನಾನು ಸಹ ಯೂಸ್ ಮಾಡ್ತಾ ಇದ್ದೆ ಮೊದಲು, ನನಗೂ ಸಹ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ಈಗ ಅದನ್ನು ಬಿಟ್ಬಿಟ್ಟಿದ್ದೀನಿ. ಯಾವಾಗಲೂ ಅಷ್ಟೇ ನಾನು ಈ ರೀತಿ ಹಿತ್ತಾಳೆ ಪಾತ್ರೆಗಳನ್ನ ತೊಳೆಯುವಾಗ ಹುಣಸೆಹಣ್ಣು ಸಬೀನನೇ ಹಾಕಿ ತೊಳೆಯೋದು. ಸೊ ತುಂಬಾ ಚೆನ್ನಾಗಿ ನೋಡ್ಬೋದು ನೀವು ವಿಡಿಯೋನಲ್ಲೇ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ ಯಾವ ರೀತಿ ನಾನು ದೇವ್ರ ಪಾತ್ರೆಗಳನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ಯಾವ ರೀತಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹೊಸದೇನೋ ಅಂತ ಅನ್ನೋ ರೀತಿಯೇ ಕಾಣಿಸ್ತಾ ಇರುತ್ತೆ. ಸೊ ಇವಾಗ ನೋಡಿ ದೇವ್ರ ಪಾತ್ರೆನೆಲ್ಲ ತೊಳೆದಾಯಿತು. ತೊಳೆದ ತಕ್ಷಣವೇ ಇಮಿಡಿಯೇಟ್ಲಿನೇ ನಾನು ಏನು ಮಾಡ್ತೀನಿ, ಒಂದು ಬಟ್ಟೆಯಿಂದ ಒರೆಸ್ಬಿಡ್ತೀನಿ. ಆವಾಗ ಚೆನ್ನಾಗಿರುತ್ತೆ. ನೀರು ಕಲೆಗಳೇನಾದರೂ ಅಲ್ಲಲ್ಲೇ ಉಳ್ಕೊಳ್ಳೋ ರೀತಿ ಬಿಟ್ಟು ನಾವು ಪೂಜೆ ಮಾಡ್ಕೊಂಬಿಟ್ರೆ ಎಲ್ಲೆಲ್ಲಿ ನೀರು ಇರುತ್ತೆ ನೋಡಿ ಅಲ್ಲೆಲ್ಲ ಕಲೆಗಳ ಥರ ಒಂಥರ ಬ್ಲ್ಯಾಕ್ ಥರ ಆಗ್ಬಿಡುತ್ತೆ. ಆವಾಗ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ದೇವ್ರ ಪಾತ್ರೆನ ತೊಳೆದ ತಕ್ಷಣವೇ ಒಂದು ಬಟ್ಟೆಯಿಂದ ಒರೆಸ್ಕೊಂಬಿಡಿ ಕ್ಲೀನಾಗಿ, ಆವಾಗ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳ್ತಾ. ನನ್ನ ಲಾಸ್ಟ್ ವಿಡಿಯೋನಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಪ್ರತಿನಿತ್ಯ ನಾವು ದೇವ್ರ ಪೂಜೆನ ಮಾಡಬೇಕು ಅಂತ ಅಂದರೆ ಪ್ರತಿನಿತ್ಯನೂ ಎಲ್ಲ ದೇವ್ರ ಪಾತ್ರೆನೂ ತೊಳೆದ್ಬಿಟ್ಟು ಮಾಡ್ಕೊಬೇಕಾ ಅಂತ ಅಂದ್ಬಿಟ್ಟು. ಹಾಗೆಲ್ಲ ಏನೂ ಇಲ್ಲ. ಪ್ರತಿನಿತ್ಯ ನಾವು ಕಲಶನ ಬದಲಾಯಿಸೋದು ಅಷ್ಟು ಒಳ್ಳೆಯದು ಅಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವೇನು 2 ದೀಪ ಅಂಟಿಸಿರ್ತೀರ ನೋಡಿ, ಆ ಒಂದು ದೀಪದ ಬತ್ತಿಗಳನ್ನ ಚೇಂಜ್ ಮಾಡಿ ನೀವು ದೀಪನ ಅಂಟಿಸ್ಕೊಳ್ಳಿ, ತುಂಬಾ ಒಳ್ಳೆಯದು. ಆದರೆ ಪ್ರತಿನಿತ್ಯ ಎಲ್ಲ ದೇವ್ರ ಪಾತ್ರೆನೂ ಎತ್ತಿ ತೊಳೆದು ನಾವು ಪೂಜೆ ಮಾಡ್ತೀವಿ ಅಂದರೆ ದೇವ್ರ ಪಾತ್ರೆ ತೊಳೆಯೋದಕ್ಕೆ ಮಿನಿಮಮ್ 1 ಅವರ್ ಟೈಮ್ ಬೇಕಾಗೋಗುತ್ತೆ. ಹಾಗಾಗಿ ನೀವೇನಾದರೂ ಮನೇಲೇ ಇದ್ರೂ ಫ್ರೀಯಾಗಿದ್ದೀವಿ ಅಂತ ಅಂದ್ರೂ ಇಲ್ಲ ವರ್ಕಿಂಗ್ ವುಮೆನ್ ಆಗಿದ್ರೂ ನೀವೇನು ದೀಪಗಳನ್ನ ಇಟ್ಕೊಂಡಿರ್ತೀರ 2 ದೀಪ ನೋಡಿ, ಅವೆರಡನ್ನ ತೊಳ್ಕೊಳ್ಳಿ. ಅವೆರಡನ್ನ ತೊಳೆದು ಹೊಸ ಬತ್ತಿನ ಹಾಕಿಬಿಟ್ಟು ಹಾಗೆಯೇ ಗಂಧದ ಕಡ್ಡಿ ಸಿಕ್ಸೋದು ಮತ್ತು ಧೂಪ ಹಾಕುವಂತಹ 2 ಪಾತ್ರೆ ಗಲೀಜಾಗಿರುತ್ತೆ. ಸೊ ಅವೆರಡನ್ನೂ ಅಷ್ಟೇ ತೊಳೆದ್ಬಿಟ್ಟು ನೀವು ಹೊಸದಾಗಿ ಇಟ್ಬಿಟ್ಟು ಪೂಜೆನ ಮಾಡ್ಕೋಬಹುದು. ಹಳೆ ಹೂವನ್ನ ತೆಗೆದು ಹೊಸ ಹೂವು ಹಾಕ್ಬಿಟ್ಟು ದೇವ್ರ ಮನೆ ಒಂದು ನೆಲ ಮಾತ್ರ ಒರೆಸ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀರಿಗೆ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಹಾಗೆಯೇ ನೀವು ಪ್ರತಿನಿತ್ಯದ ಪೂಜೆನ ಮಾಡಿಕೊಂಡ್ರೆ ಸಾಕು ಅಂತ ಅನ್ನೋದು ನನ್ನ ಪ್ರಕಾರ. ಈ ರೀತಿಯಾಗಿ ನೀವು ಪೂಜೆನ ಮಾಡ್ಕೋಬಹುದು. ಇನ್ನು ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಕಲಶನ ಸ್ಥಾಪನೆ ಮಾಡ್ತೀನಿ ಅಂತ ಅನ್ನೋದಾದರೆ, ಮೊದಲಿಗೆ ಒಂದು ಚಿಕ್ಕ ಪ್ಲೇಟ್ನ ತೊಗೊಂಡು ಅದಕ್ಕೆ ಅಕ್ಕಿನ ಹಾಕೊತೀನಿ. ಅಕ್ಕಿ ಮೇಲೆ ಅರಿಶಿನ ಕುಂಕುಮ ಅಕ್ಷತೆನ ಹಾಕ್ಕೊಂಡು ಮೊದಲೇ ಕಲಶಕ್ಕೆ ನೀರನ್ನು ತುಂಬಿಸ್ಕೊಂಡಿರ್ತೀನಿ. ಅಂದರೆ ತುಂಬದ ಬಿಂದಿಗೆಯಿಂದ ನೀರನ್ನು ನಾವು ಕಲಶಕ್ಕೆ ತುಂಬಿಸ್ಕೋಬೇಕು. ಇಲ್ಲ ಅಂತಂದರೆ ನೆಲ್ಲಿಯಿಂದ ಶುದ್ಧವಾದ ನೀರು ಬರ್ತಾ ಇದೆ ಅಂತ ಅಂದರೆ ಅಲ್ಲೇ ಸಹ ಇಟ್ಕೊಬಹುದು. ಈಗ ನೀರು ತುಂಬಿಸಿರುವಂತಹ ಕಲಶನ ಇಟ್ಕೊಂಡು ಅದರೊಳಗಡೆನೂ ಅಷ್ಟೇ ಸ್ವಲ್ಪ ಅಕ್ಷತೆ, ಅರಿಶಿನ ಕುಂಕುಮ, ಒಂದೇ ಒಂದು ಬೆಳ್ಳಿ ಕಾಯಿನ್ ಇದಿಷ್ಟನ್ನು ಹಾಕಿಬಿಟ್ಟು ಆಮೇಲೆ ವಿಳ್ಯದೆಲೆನ ಮುಡಿಸ್ಕೊಂಡು ಪ್ರತಿಯೊಂದು ದೇವರ ಪಾತ್ರೆಗಳನ್ನು ಈ ರೀತಿಯಾಗಿ ಅರೇಂಜ್ ಮಾಡ್ಕೊಂಡಿರುವಂಥದ್ದು. ಇನ್ನು ದೀಪಗಳಿಗೂ ಅಷ್ಟೇ ಸ್ವಲ್ಪ ಅಕ್ಷತೆನ ಹಾಕೋಬೇಕಾಗುತ್ತೆ. ಏಕೆಂದರೆ ದೀಪಂ ಪರಂಜ್ಯೋತಿ ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ದೀಪದ ಪೂಜೆನೂ ಸಹ ತುಂಬಾ ಶ್ರೇಷ್ಠ. ನಾವು ಪೂಜೆ ಮಾಡುವಂತಹ ಟೈಮಲ್ಲಿ ದೀಪಗಳಿಗೂ ಸಹ ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಫಲಗಳನ್ನ ನಾವು ಗಳಿಸ್ಬೋದು ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಸಿದ್ಧತೆ ಆದಮೇಲೆ ಹೂವು ಸಹ ಇಟ್ಕೊತಾ ಇದ್ದೀನಿ. ಇವಾಗ ನಾನು ರಾಯರಿಗೆ ತುಳಸಿ ಹಾಗೆಯೇ ಹೂನ ಅರ್ಪಿಸ್ತಾ ಇರುವಂಥದ್ದು. ನನ್ನ ಹತ್ರ ಒಂದು ಚಿಕ್ಕದಾಗಿರುವಂತಹ ರಾಯರದು ಒಂದು ಫೋಟೋ ಇದೆ, ಅದನ್ನು ಒಂದು ಗಂಟೆ ಮೇಲೆ ಸ್ಟಿಕ್ ಮಾಡಿಕೊಂಡು ಅದಕ್ಕೇ ನಾನು ಪೂಜೆನ ಮಾಡ್ಕೊಳ್ಳುವಂಥದ್ದು ಇರುತ್ತೆ ಪ್ರತಿನಿತ್ಯ. ಸೊ ಏಕೆ ಅಂತ ಅಂದರೆ ನನಗಿನ್ನೂ ರಾಯರ ಫೋಟೋ ಯಾವಾಗ ನನಗೆ ಅನುಗ್ರಹ ಆಗುತ್ತೋ ಗೊತ್ತಿಲ್ಲ. ರಾಯರ ಫೋಟೋ ನಮ್ಮ ಮನೆಗೆ ಇನ್ನೂ ಬಂದಿಲ್ಲ. ಸೊ ಆದಷ್ಟು ಬೇಗ ರಾಯರ ಫೋಟೋನು ಸಹ ನಮ್ಮ ಮನೆಗೆ ಬರೋ ಥರ ಆಗಲಿ ಅಂತ ನಾನು ದೇವರ ಹತ್ರ ಬೇಡ್ಕೊತಾ ಇರ್ತೀನಿ. ಸೊ ಈ ರೀತಿಯಾಗಿ ನಾನು ಪೂಜೆನ ಮಾಡ್ಕೊಳ್ಳೋವಂಥದ್ದು. ಇನ್ನು ಎಣ್ಣೆ ಎಲ್ಲ ಹಾಕ್ಕೊಂಡು ಪ್ರತಿಯೊಂದು ದೇವ್ರಿಗೂ ಅದರದ್ದೇ ಆದಂತಹ ಒಂದು ಫೇವ್ರೆಟ್ ಹೂವು ಅಂತ ಇರುತ್ತೆ ಅಲ್ವಾ, ಅದನ್ನು ಮುಡಿಸಿದ್ರೇ ನಂಗೆ ಒಂಥರ ಸಮಾಧಾನ. ಇವಾಗ ನೋಡಿ ನಾನು ಹನುಮನಿಗೂ ಅಷ್ಟೇ ತುಳಸಿನ ಇಟ್ಬಿಟ್ಟು ಆಮೇಲೆ ಹೂವನ್ನ ಇಟ್ಟಿರುವಂಥದ್ದು. ರಾಯರಿಗೆ ಹನುಮನಿಗೆ ತುಳಸಿ ಹಿಡ್ದೇ ನಾನು ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಎಲೆ ಆದರೂ ಸರಿಯೇ ಆದಷ್ಟು ತುಳಸಿನ ಇಟ್ಟು ಪೂಜೆ ಮಾಡ್ತೀನಿ. ಇನ್ನು ನಾವು ಏನು ನೈವೇದ್ಯ ಇಡ್ತೀವಿ ನೋಡಿ ಅದಕ್ಕೂ ಅಷ್ಟೇ ಒಂದು ಎಲೆನಾದರೂ ತುಳಸಿನ ಇಟ್ಟು ನಾವು ಅದ್ರ ಮೇಲೆ ಪೂಜೆ ಮಾಡಬೇಕಂತೆ. ಆವಾಗಲೇ ಅಂತೆ ದೇವರಿಗೆ ಆ ಒಂದು ನೈವೇದ್ಯ ಸಮರ್ಪಣೆ ಆಗೋದು. ಹಾಗಾಗಿ ನೈವೇದ್ಯದ ಮೇಲೂ ಸಹ ನಾನು ತುಳಸಿನ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳುವಂಥದ್ದು. ಇನ್ನು ಇದು ಜವಾದು ಪೌಡರ್ ಅಂತ ಅಂದ್ಬಿಟ್ಟು ಇದನ್ನು ಈ ರೀತಿ ದೀಪಕ್ಕೆ ಮತ್ತು ಕಲಶಕ್ಕೆ ಎಲ್ಲ ಹಾಕೋದ್ರಿಂದ ಒಂದು ಟೆಂಪಲ್ ಫೀಲಿಂಗ್ ಆಗುತ್ತೆ. ನಾವು ಹೊರಗಡೆಯಿಂದ ಮನೆ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ನಮಗೆ ಒಂಥರ ನಾವೇನೋ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಒಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಹಾಗಾಗಿ ನಾನು ಜವಾದು ಪೌಡರ್ನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾ ಇರ್ತೀನಿ. ಈ ರೀತಿ ದೀಪಗಳ ಎಣ್ಣೆಗಳಿಗೂ ಸಹ ಹಾಕೋದ್ರಿಂದ ದೀಪ ಉರಿತಾ ಇರುತ್ತೆ ಅಲ್ವಾ, ಈ ರೀತಿ ತುಂಬ ಎಣ್ಣೆ ಹಾಕ್ಬಿಟ್ಟು ದೀಪ
ಹಚ್ಬಿಟ್ರೆ ಸಂಜೆವರೆಗೂ ಒಂದು 9 ಗಂಟೆ 10 ಗಂಟೆವರೆಗೂ ದೀಪ ಉರಿತಾನೆ ಇರುತ್ತೆ. ಅಲ್ಲಿವರೆಗೂ ಒಂದು ಒಳ್ಳೆ ಪರಿಮಳ ಇರುತ್ತೆ ಮನೆ ಒಳಗಡೆ. ಅದೇ ಹೇಳಿದ್ನಲ್ವ, ಟೆಂಪಲ್ ಫೀಲಿಂಗ್ ಆಗ್ತಾ ಇರುತ್ತೆ. ಹಾಗಾಗಿ ಜವಾದು ಪೌಡರ್ನ ಯೂಸ್ ಮಾಡಿರುವಂಥದ್ದು. ಇವಾಗ ಪೂಜೆ ಎಲ್ಲ ಆಯಿತು. ಈಗ ನಾನು ದೇವರಿಗೆ ನೈವೇದ್ಯನೂ ಸಹ ಅರ್ಪಿಸ್ತಾ ಇದ್ದೀನಿ. ಇನ್ನು ನಾನೇ ಹೇಗೆ ಪೂಜೆನ ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಪೂಜೆ ಎಲ್ಲ ಮುಗಿಸಿ ನಾನು ಸಹ ಟಿಫನ್ ಎಲ್ಲ ಮಾಡಿ ಆದಮೇಲೆ ಬ್ಲೌಸ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಅಂತಂದರೆ ಎದೆ ಸುತ್ತಳತೆ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡ್ಕೊಬೇಕು. ಹಾಗಾಗಿ ಬ್ಲೌಸ್ ಪೀಸ್ ಮೇಲೆ ಅಳತೆ ಬ್ಲೌಸ್ನ ಈ ರೀತಿಯಾಗಿ ಉಲ್ಟಾ ಅಂದರೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಬರೋ ರೀತಿ ಇಟ್ಕೊಂಡು ಎದೆ ಸುತ್ತಳತೆ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ ನೀವು ಅಳತೆ ತೊಗೊಂಡು ಬ್ಲೌಸ್ ಹೊಲಿಯುವಂತಹ ಟೈಮಲ್ಲಿ ಅಳತೆ ಏನು ಕೊಟ್ಟಿರ್ತಾರೆ ಬ್ಲೌಸ್ ಅದನ್ನು ಐರನ್ ಮಾಡ್ಕೊಳ್ಳಿ. ಹಾಗೆಯೇ ಬ್ಲೌಸ್ ಪೀಸ್ನೂ ಸಹ ಐರನ್ ಮಾಡ್ಕೊಬಿಡಿ. ಆವಾಗ ಈಸಿ ಆಗುತ್ತೆ ಮೆಜರ್ಮೆಂಟ್ ಎಲ್ಲ ತೊಗೊಳೋದಕ್ಕೆ, ಹಾಗೆಯೇ ಮಾರ್ಕ್ ಮಾಡೋದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ. ಇದು 17 ಇಂಚಸ್ ಬಂತು. 17 × 17 2 ಭಾಗ ಮಾಡಬೇಕು, ಅಂದರೆ 2 ಸೇರಿಸ್ಕೊಬೇಕು. 34 ಎದೆ ಸುತ್ತಳತೆಯ ಬ್ಲೌಸ್ ಇದು. ಹಾಗೆಯೇ ಬ್ಲೌಸ್ದು ಲೆಂತ್ ಬಂದು 13 ಇಂಚಸ್ ಇದೆ. ಸೊ ಲೆಂತ್ 13 ಇಂಚಸ್ಸು, ಹಾಗೆಯೇ ಎದೆ ಸುತ್ತಳತೆ 34 ಇಂಚಸ್ಸು. ಇದು ನಮ್ಮಮ್ಮನ ಬ್ಲೌಸ್ ಆಗಿರೋದ್ರಿಂದ ನಾನು ಇದನ್ನದು ಮೆಜರ್ಮೆಂಟ್ ಎಲ್ಲ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಅದನ್ನೇ ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಹಾಗೆಯೇ ಮೆಜರ್ಮೆಂಟು ತೋರಿಸ್ತೀನಿ ನಿಮಗೆ, ಯಾವ ರೀತಿ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಸಹ ತೋರಿಸ್ತೀನಿ. ಇವಾಗ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಅಂದರೆ ನಾನು ಫಸ್ಟಿಗೆ ಸ್ಲೀವ್ಸ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಸ್ಲೀವ್ಸ್ ಮಾರ್ಕಿಂಗಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಇರುವಂಥದ್ದು. ಇದು ಸಾದಾ ಬ್ಲೌಸ್ ಆಗಿದೆ, ಇದಕ್ಕೇನು ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇಲ್ಲ. ಸಾದಾ ಬ್ಲೌಸ್ ಕಟ್ಟಿಂಗು. ನಾನು ಇವಾಗ ಸ್ಲೀವ್ಸ್ ಕಟ್ಟಿಂಗ್ನ ನಿಮಗೆ ತೋರಿಸ್ತಾ ಇರುವಂಥದ್ದು. ಈ ರೀತಿಯಾಗಿ 4 ಲೇಯರ್ ಆಗಿ ಬಟ್ಟೆನ ಹಾಕೋಬೇಕು. ಇವಾಗ ನೋಡಿದ್ರಿ ಅಲ್ವಾ, 2 ಲೇಯರು 3 4 ಲೇಯರ್ ಬಟ್ಟೆನ ಹಾಕೋಬೇಕು. ಕ್ಲೋಸಿಂಗ್ ಪಾರ್ಟು ನಮ್ಮ ಕಡೆ ನಾವು ಯಾವ ಸೈಡ್ ಕೂತಿರ್ತೀವಿ ನೋಡಿ, ನಮ್ಮ ಕಡೆ ಬರೋ ರೀತಿ ಇಟ್ಕೊಂಡು ಓಪನ್ ಇರುವಂಥದ್ದು ನಮಗೆ ಆಪೋಸಿಟ್ ಇರಬೇಕು. ಆ ರೀತಿಯಾಗಿ ಬಟ್ಟೆ ಫೋಲ್ಡಿಂಗ್ನ ಹಾಕೋಬೇಕಾಗುತ್ತೆ. ಎಷ್ಟೊಂದು ಸತಿ ಕನ್ಫ್ಯೂಸ್ ಆಗುತ್ತೆ ಯಾವ ರೀತಿ ಬಟ್ಟೆನ ಫೋಲ್ಡ್ ಹಾಕೋಬೇಕು ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಹಾಕೊಂಡ್ರೆ ತುಂಬಾ ಈಸಿ ಅಂತ ಹೇಳ್ಬೋದು. ಇನ್ನು ಇವಾಗ ಇಲ್ಲಿ ಸೈಡಲ್ಲಿ ಲೈನ್ ಹಾಕ್ತಾ ಇದ್ದೀನಿ. ಸೊ ಹತ್ರದಿಂದನೂ ಸಹ ತೋರಿಸ್ತೀನಿ ಯಾಕೆ ಲೈನ್ ಹಾಕ್ಕೊಂಡೆ ಅಂತ ಅಂದರೆ, ಇದು ಈಕ್ವಲ್ ಆಗಿರಬೇಕು ಈ ಸೈಡು ಬಟ್ಟೆ. ಅಲ್ಲಿ ನಮಗೆ ಸ್ಲೀವ್ಸ್ ಲೂಸ್ ಬರುತ್ತೆ. ಹಾಗಾಗಿ ಆ ಒಂದು ಸ್ಲೀವ್ಸ್ ಲೂಸು ಈಕ್ವಲ್ ಆಗಿದ್ರೇ ನಮಗೆ ಸರಿ ಬಟ್ಟೆ ಕಟ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಲ್ಲೇನಾದರೂ ವೇರಿಯೇಷನ್ ಇತ್ತು, ಬಟ್ಟೆ ಏರುಪೇರಾಗಿತ್ತು ಅಂತಂದರೆ ಈ ರೀತಿ ಒಂದು ಅರ್ಧ ಇಂಚಿಗೆ ಒಂದು ಲೈನ್ನ ಹಾಕ್ಕೊಂಡು ಆ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಿ. ಆವಾಗ ನಮಗೆ ಈಕ್ವಲ್ ಆಗುತ್ತೆ ಅಲ್ವಾ. ಸೊ ನಾವು ವೇರ್ ಮಾಡುವಂತಹ ಟೈಮಲ್ಲಿ ಈಕ್ವಲ್ ಆಗಿ 2 ಸ್ಲೀವ್ಸು ಒಂದೇ ಥರ ಕಾಣಿಸುತ್ತೆ, ಅವಾಗ ಚೆನ್ನಾಗಿರುತ್ತೆ. ಇನ್ನು ನಾನು ಇಲ್ಲಿ ಸ್ಲೀವ್ಸ್ ಮಾರ್ಕಿಂಗಿಗೆ ಮೊದಲಿಗೆ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ ಅಳತೆ ಬ್ಲೌಸಿಂದ. ಮೊದಲಿಗೆ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ಅನ್ನೋದನ್ನು ನೋಡಿಕೊಂಡು ತೊಗೊಬೇಕಾಗುತ್ತೆ. ಇಲ್ಲಿ ಸ್ಲೀವ್ಸ್ ಲೆಂತ್ ಬಂದು 7.5 ಇಂಚಸ್ ಇದೆ. ಇನ್ನು ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡ್ಕೊಬೇಕು. ಇದು 5 ಇಂಚಸ್ ಏನೋ ಬರುತ್ತೆ ಸ್ಲೀವ್ಸ್ ಲೂಸು. ಸೊ ನೋಡಿ 5 ಇಂಚಸ್ ಇದೆ ಕರೆಕ್ಟಾಗಿ. ಇನ್ನು ಆರ್ಮೋಲ್ ಸೈಜನ್ನು ಸಹ ನಾವು ಮೆಜರ್ಮೆಂಟ್ನ ತೊಗೋಬೇಕು. ಅಂದರೆ ನಮ್ಮ ಶೋಲ್ಡರ್ ಜಾಯಿಂಟಿಂದ ಹಿಡಿದು ಕಂಕುಳಿನ ಕೆಳಭಾಗದವರೆಗೂ ಎಷ್ಟು ಮೆಜರ್ಮೆಂಟ್ ಬರುತ್ತೆ ಅಂದ್ಬಿಟ್ಟು ನಾವು ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ಸೊ ಈಗ ನಾನು ಅದನ್ನು ಮುಂದೆ ತೋರಿಸ್ತೀನಿ, ನೋಡ್ತಾ ಇರಿ. ಈಗ ಮೊದಲಿಗೆ ನಾನು ಸ್ಲೀವ್ಸ್ ಲೂಸು ಸ್ಲೀವ್ಸ್ ಲೆಂತ್ ಮಾತ್ರ ತೊಗೊಂಡಿದ್ದೀನಿ ಅಳತೆ. ಈಗ ಅದರ ಪ್ರಕಾರ ಕಟ್ ಮಾಡೋಣ. ಮೊದಲಿಗೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಅಂದರೆ ಲೈನಿಂಗ್ನ ನಾನು ಅಟ್ಯಾಚ್ ಮಾಡ್ತಾ ಇಲ್ಲ, ಹಾಗೆಯೇ ಹೊಲಿತಾ ಇದ್ದೀನಿ. ಹಾಗಾಗಿ ಇಲ್ಲಿ 1.5 ಇಂಚಷ್ಟು ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ. ನಾವು ಏನು ಈಕ್ವಲಾಗಿ ಕಟ್ ಮಾಡಿದ್ವಿ ಅಲ್ಲಿಂದ 1.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಬೇಕು. ಲೈನಿಂಗ್ ಬ್ಲೌಸ್ ಆದರೆ 1 ಇಂಚಷ್ಟು ಎಕ್ಸ್ಟ್ರಾ ಮಾರ್ಕ್ನ ಮಾಡ್ಕೊಂಡ್ರೆ ಸಾಕು. ಈ ರೀತಿ ಪ್ಲೈನ್ ಬ್ಲೌಸ್ಗಳಿಗಾದರೆ 2 ಇಂಚಷ್ಟು ಎಕ್ಸ್ಟ್ರಾನ ತೊಗೋಬೇಕು. ಇಲ್ಲಿ 1.5 ಇಂಚಸ್ನ ತೊಗೊಂಡಿದ್ದೀನಿ. ಮೇಲೇನೂ ಸಹ ಅರ್ಧ ಇಂಚ್ ತೊಗೊತೀನಿ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೂ. ಈಗ 1.5 ಇಂಚಸ್ನ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಒಂದು ಲೈನ್ನ ಹಾಕೋಬಿಡಿ.
ಹೋಗ್ಬಿಡೋಣ. ಇದು ಫೋಲ್ಡಿಂಗ್ಗೆ ಹೋಗುತ್ತೆ. ನಾವು ಸ್ಲೀವ್ಸ್ನ ವೇರ್ ಮಾಡಿದಾಗ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಮೊದಲಿಗೆ ಅರ್ಧ ಇಂಚ್ ಫೋಲ್ಡ್ ಮಾಡಿ ಹೊಲ್ಕೊತೀವಿ. ಆಮೇಲೆ ಇನ್ನು 1 ಇಂಚಷ್ಟು ನಮಗೆ ಮಾರ್ಜಿನ್ಗೆ ಹೋಗುತ್ತೆ. ಹಾಗಾಗಿ 1.5 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರುವಂಥದ್ದು. ಇನ್ ಕೇಸ್ ಏನಾದರೂ ಬ್ಲೌಸ್ದು ಫಿನಿಶಿಂಗ್ ಬಂತು ಈ ಸೈಡ್ ಕಟ್ ಮಾಡಿರೋದು ಅಂತ ಅನ್ನೋದಾದರೆ ಅಲ್ಲಿ ನಮಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಏನು ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬಟ್ ಇದರಲ್ಲಿ ಇಲ್ಲ, ಹಾಗಾಗಿ ನಾನು 1.5 ಇಂಚಸ್ನ ತೊಗೊಂಡಿದ್ದೀನಿ. ಇನ್ನು ಸ್ಲೀವ್ಸ್ ಲೆಂತ್ನ ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡೆ. 7.5 ಇಂಚಸ್ ಇತ್ತಲ್ವಾ, ಸೊ 8 ಇಂಚಸ್ಗೆ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. 8 ಇಂಚಸ್ಸು ಆ ಸ್ಲೀವ್ಸ್ದು 1.5 ಇಂಚಸ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ, ಅಲ್ಲಿಂದ ತೊಗೋಬೇಕು ಮಾರ್ಕಿಂಗು. 8 ಇಂಚಸ್ಗೆ ಮೇಲೆ ಹಾಕೋಬೇಕು. ಅಂದರೆ 7.5 ಇಂಚಸ್ಸು ನಮಗೆ ರೆಡಿ ಇರಬೇಕು. ಅರ್ಧ ಇಂಚಸ್ಸು ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀವಿ ಅಲ್ವಾ, ಆ ಒಂದು ಮಾರ್ಜಿನ್ಗೆ ಈ ಒಂದು ಅರ್ಧ ಇಂಚಸ್ಸು ಹೋಗುತ್ತೆ. ಇನ್ನು ಇವಾಗ ನಾನು ಸ್ಲೀವ್ಸ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ಸ್ಲೀವ್ಸ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. 34 ಎದೆ ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ 3/4 ಇಂಚಷ್ಟು ನಾನಿಲ್ಲಿ ಡೌನಿಂಗ್ನ ತೊಗೊಂಡು ಮಾರ್ಕ್ ಮಾಡಿ ಲೈನ್ ಹಾಕೊತಾ ಇದ್ದೀನಿ. 36 ಎದೆ ಸುತ್ತಳತೆ ಮತ್ತು 34 ಎದೆ ಸುತ್ತಳತೆ ಬ್ಲೌಸ್ಗಳಿಗೆ 3/4 ಇಂಚಷ್ಟು ಡೌನಿಂಗ್ನ ತೊಗೊಂಡ್ರೆ ಸಾಕು. ಈಗ 3/4 ಇಂಚಷ್ಟು ಡೌನಿಂಗ್ನ ತೊಗೊಂಡು ಮಾರ್ಕ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಸ್ಲೀವ್ಸ್ ಲೂಸ್ನ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. 5 ಇಂಚಷ್ಟು ಬಂತಲ್ವಾ, ಸೊ ಆ ಕಡೆಯಿಂದ 5 ಇಂಚಸ್ಟ್ಗೆ ಮಾರ್ಕ್ನ ಮಾಡ್ಕೊಂಡು ಅಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಮಾರ್ಜಿನ್ಗೆ, ಅಂದರೆ ಬ್ಲೌಸ್ ಹೊಲಿಬೇಕಾದ್ರೆ ಬಟ್ಟೆ ಬಿಟ್ಟಿರ್ತಾರೆ ನೋಡಿ ಎಕ್ಸ್ಟ್ರಾ, ಅದು 1.5 ಇಂಚ್ಗಾದರೂ ಮಾರ್ಕ್ ಮಾಡ್ಕೋಬಹುದು. ಇಲ್ಲ ಅಂತ ಅಂದರೆ 2 ಇಂಚ್ಗಾದರೂ ನೀವು ಮಾರ್ಕ್ ಮಾಡ್ಕೋಬಹುದು ಮಾರ್ಜಿನ್ನ. ಇವಾಗ ನೋಡಿ ಸ್ಲೀವ್ಸ್ ಡೌನಿಂಗ್ನು ಸಹ ನಾನು ತೋರಿಸ್ತೀನಿ. ಎಷ್ಟು 3/4 ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಬ್ಲೌಸ್ದು ಎಲ್ಲೂ ಸಹ ಕಂಕಳಿನ ಕೆಳಭಾಗ ಒಂಥರ ಟೈಟ್ ಅಂತ ಅನಿಸೋದಿಲ್ಲ. ಇನ್ನು ಸ್ಲೀವ್ಸ್ ಕಟ್ಟಿಂಗ್ನಲ್ಲಿ 3 ಮಾರ್ಕ್ ಮಾಡ್ಕೋಬೇಕು ಅಂದೆ ಅಲ್ವಾ, ಇದು 3ನೇ ಮಾರ್ಕು. ನಾನಿವಾಗ ಮೆಜರ್ಮೆಂಟ್ ಬ್ಲೌಸಲ್ಲಿ ತೋರಿಸ್ತಾ ಇದ್ದೀನಿ. ಶೋಲ್ಡರ್ ಜಾಯಿಂಟಿಂದ ಕಂಕಳಿನ ಕೆಳಭಾಗದವರೆಗೂ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು, ಅಂದರೆ ಹಾರ್ಮೋಲ್ ಲೂಸ್ ಅಂತ ಕರೀತಾರೆ ಇದನ್ನು. ಸೊ ಹಾರ್ಮೋಲ್ ಲೂಸ್ನ ಈ ರೀತಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಈ ರೀತಿ ಕ್ರಾಸಾಗಿ ಸ್ಲ್ಯಾಂಟಿಂಗ್ ಥರ ನಾವು ಟೇಪ್ನ ಇಟ್ಕೊಂಡು ಅಲ್ಲಿಗೆ ನಾವು ಒಂದು ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ. ಸ್ಲೀವ್ಸ್ ಕಟ್ಟಿಂಗಲ್ಲಿ ಇವು 3 ಮೆಜರ್ಮೆಂಟು, ಸ್ಲೀವ್ಸ್ ಲೆಂತು, ಸ್ಲೀವ್ಸ್ ಲೂಸು, ಹಾರ್ಮೋಲ್ ಲೂಸು, ಇದಿಷ್ಟು ಮೆಜರ್ಮೆಂಟ್ ನಮ್ಗೆ ಗೊತ್ತಾಗ್ಬಿಟ್ರೆ ಆರಾಮಾಗಿ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊಂಡ್ಬಿಡ್ಬೋದು. ಇನ್ನು ಆ ಮಾರ್ಕಿಂಗಿಂದ ಎಕ್ಸ್ಟ್ರಾ 2 ಇಂಚು ಮಾರ್ಜಿನ್ಗೋಸ್ಕರ ನಾನು ಮಾರ್ಕ್ ಮಾಡ್ಕೊಂಡಿರುವಂಥದ್ದು. ಇನ್ನು ಇವಾಗ ಇಲ್ಲಿ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ನಮಗೆ 1.5 ಇಂಚು 2 ಇಂಚ್ವರೆಗೂ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅಂದರೆ ಕೆಲವರು ದಪ್ಪ ಇರ್ತಾರೆ ನೋಡಿ, ಆವಾಗ ಅದು 2 ಇಂಚ್ವರೆಗೂ ವೇರಿಯೇಷನ್ ಆಗುತ್ತೆ. ಅದು ನೋಡಿಕೊಂಡು ನೀವು ಯಾವ ಒಂದು ಸೈಜಲ್ಲಿದೆ ಬ್ಲೌಸ್ದು ಸ್ಲೀವ್ ಅಂತ ಅಂದ್ಕೊಂಡು ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನಮಗೆ ಕರ್ವ್ ಸ್ಕೇಲ್ ಅಂತ ಸಿಗುತ್ತೆ. ಸೊ ಅದನ್ನು ತೊಗೊಂಡು ಈ ರೀತಿ ಸ್ಲೀವ್ಸ್ದು ಒಂದು ಶೇಪ್ನ ನಾವು ತೊಗೊಬೋದು. ನಮಗೆ ಕೈನಲ್ಲಿ ತೆಗೆಯೋದಕ್ಕೆ ಅಷ್ಟು ಪ್ರಾಕ್ಟೀಸ್ ಇಲ್ಲ, ಎಕ್ಸ್ಪೀರಿಯೆನ್ಸ್ ಇಲ್ಲ ಅನ್ನೋರು ಈ ರೀತಿ ಕರ್ವ್ ಸ್ಕೇಲ್ನ ತೊಗೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ನಾನು ವಿಡಿಯೋನಲ್ಲಿ ಯಾವ ರೀತಿ ತೋರಿಸಿದ್ದೀನಿ ನೋಡಿ, ಆ ರೀತಿ ಇಟ್ಕೊಂಡು ನೀವು ಮಾರ್ಕ್ನ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ದು ಒಂದು ರೌಂಡಿಂಗ್ ಶೇಪು ಎಲ್ಲೂ ಸಹ ರಿಂಕಲ್ಸ್ ಇಲ್ಲದೆ ಇರೋ ರೀತಿ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವಾಗ ನಾನು ಒಂದು ಸತಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕರ್ವ್ ಸ್ಕೇಲಿಂದ. ಇದು ಹಿಂದೆ ಭಾಗ ಆಯಿತು. ಇನ್ನು ಫ್ರಂಟ್ ಸೈಡ್ಗೆ ಮಾರ್ಕ್ ಮಾಡ್ಕೊಬೇಕಲ್ವಾ, ಹಾಗಾಗಿ 1/2 ಇಂಚಷ್ಟು ಕೆಳಗಡೆಗೆ ನಾನು ಮಾರ್ಕಿಂಗ್ನ ಮಾಡಿಕೊಂಡು ಅಲ್ಲಿಂದ ನಾನು ಮತ್ತೆ ಶೇಪ್ನ ತೊಗೊಬೇಕಾಗುತ್ತೆ. ಇದೇ ಒಂದು ಕರ್ವ್ ಸ್ಕೇಲ್ನ ಇಟ್ಕೊಂಡು ಎಲ್ಲಿಂದ ಡಾಟ್ ಇದೆ ನೋಡಿ, 2 ಡಾಟು, ಅದು ನೀಟಾಗಿ ಟಚ್ ಆಗಬೇಕು. ಆ ರೀತಿಯಾಗಿ ಇಟ್ಕೊಂಡು 2 ಡಾಟು ಜಾಯಿನ್ ಆಗಬೇಕು ನೋಡಿಕೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಈಗ ಸ್ಲೀವ್ಸ್ದು ಒಂದು ಶೇಪು ಆಯಿತು ಮಾರ್ಕಿಂಗ್ ಮಾಡಿ. ಇನ್ನು ಇಲ್ಲಿ ನಾನು ಸ್ಟಾರ್ಟಿಂಗ್ ಒಂದು ಲೈನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೂ ಸಹ ಲೈನ್ನ ಜಾಯಿನ್ ಮಾಡ್ಕೊಬೇಕಾಗುತ್ತೆ. ಅಂತ ಅಂದರೆ ಡೌನಿಂಗಿಂದ, ಸ್ಲೀವ್ಸ್ ಡೌನಿಂಗಿಂದ ಹಿಡಿದು ಲಾಸ್ಟ್ವರೆಗೂ ಈ ರೀತಿಯಾಗಿ ಒಂದೊಂದು ಲೈನ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿ ನಾವು ಬ್ಲೌಸ್ದು ಒಂದು ಸ್ಲೀವ್ಸ್ ಅಳತೆನ ತೊಗೊಂಡು ಮಾರ್ಕಿಂಗ್ ಮಾಡ್ದಂಗೆ ಕಾಣಿಸುತ್ತೆ. ಇವಾಗ ನೋಡಿ ಅಳತೆ ಬ್ಲೌಸ್ನ ಇಟ್ಟು ಸಹ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ ಸ್ಲೀವ್ಸ್ ಲೂಸು ಪರ್ಫೆಕ್ಟಾಗಿದೆ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಕರೆಕ್ಟಾಗಿದೆ. ಇನ್ನು ಸ್ಲೀವ್ಸ್ ಲೆಂತು ಅಷ್ಟೇ ನೋಡಬಹುದು ಎಲ್ಲಿಂದ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು. ಅಳತೆ ಬ್ಲೌಸ್ ಇಟ್ಟರೂ ಅಷ್ಟೇ ಪರ್ಫೆಕ್ಟಾಗಿ ನೋಡಿ ಅಲ್ಲಿಗೆ ಬರ್ತಾ ಇದೆ. ಅಂದರೆ 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅಲ್ವಾ, ಸ್ಲೀವ್ಸ್ದು ಒಂದು ಮಾರ್ಜಿನ್ಗೋಸ್ಕರ ಜಾಯಿಂಟ್ ಮಾಡುವಾಗ ಮಾರ್ಜಿನ್ ಹೋಗುತ್ತೆ ಅಲ್ವಾ, ಅದು ಕರೆಕ್ಟಾಗಿ ಬಂತು. ಇದು ಅಷ್ಟೇ ನೋಡಿ ಇಲ್ಲಿಗೆ ಜಾಯಿಂಟ್ ಆಗಿದೆ ಅಳತೆ ಬ್ಲೌಸು. ಇಲ್ಲಿಂದ 1/2 ಇಂಚ್ ಮೇಲೆ ಅಂತ ಅಂದರೆ ನಾವು ಸ್ಲೀವ್ಸ್ನೆಲ್ಲ ಅಟ್ಯಾಚ್ ಮಾಡಿದಾಗ ಕರೆಕ್ಟಾಗಿ ನಮಗೆ ಬಂದುಬಿಡುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನೀವು ಮಾರ್ಕಿಂಗ್ ಮಾಡ್ಕೊಂಡು ಆದಮೇಲೆ ಒಂದು ಸತಿ ಅಳತೆ ಬ್ಲೌಸ್ನು ಸಹ ಇಟ್ಕೊಂಡು, ಅಂದರೆ ನಿಮ್ಗೇನಾದರೂ ಡೌಟ್ ಬಂತು ಅಂತ ಅನ್ನೋವಂತಹ ಕಾರಣದಲ್ಲಿ ಮಾತ್ರ ಈ ರೀತಿ ಅಳತೆ ಬ್ಲೌಸ್ನ ಇಟ್ಕೊಂಡು ಒಂದು ಸತಿ ಮೆಜರ್ಮೆಂಟ್ನ ತೊಗೊಳ್ಳಿ. ಆವಾಗ ಪರ್ಫೆಕ್ಟಾಗಿ ಬಂದಿದೆ ಅಂತ ಅನ್ನೋದಾದರೆ ಆಮೇಲೆ ನೀವು ಬಟ್ಟೆನ ಕಟ್ ಮಾಡ್ಕೊಬೋದು. ನೀವೇನಾದರೂ ಹೊಸದಾಗಿ ಕಲಿತಾ ಇದ್ದೀರಾ ಅಂತ ಅಂದರೆ ನ್ಯೂಸ್ ಪೇಪರಲ್ಲಿ ಇಟ್ಕೊಂಡು ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಈ ರೀತಿ ಬಟ್ಟೆ ಮೇಲೆ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬಹುದು.
ಇನ್ನು ನಾನು ಸ್ಲೀವ್ಸ್ ಡೌನಿಂಗಲ್ಲಿ ಸೈಡಲ್ಲಿ ಕ್ರಾಸಾಗಿ ಲೈನ್ ಹಾಕೊಂಡಿದ್ದೀನಿ. ಅದು ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂತಂದರೆ ಸ್ಟ್ರೈಟ್ ಲೈನ್ನೇ ಸಹ ಹಾಕೋಬೋದು. ಯಾಕೆ ಅಂತಂದರೆ ಇದು ಬಟ್ಟೆನ ಫೋಲ್ಡ್ ಮಾಡಿ ಮಾರ್ಕಿಂಗ್ ಮಾಡುವಂತಹ ಟೈಮಲ್ಲಿ, ಅಂದರೆ ಹೊಲಿಯುವಂತಹ ಟೈಮಲ್ಲಿ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರುತ್ತೆ ಅಂದ್ಬಿಟ್ಟು ನಾನು ಆ ರೀತಿ ಸ್ಲ್ಯಾಂಟಿಂಗ್ ಥರ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರುವಂಥದ್ದು ಅಷ್ಟೇ. ಈಗ ನೋಡಿ ಎಲ್ಲ ಕಟ್ ಮಾಡಿ ಆದಮೇಲೆ 4 ಲೇಯರ್ನು ಸೇರಿಸಿ ಫಸ್ಟ್ನೇ ಲೈನಲ್ಲಿ ಕಟ್ ಮಾಡ್ಕೊಂಡ್ಬಿಡ್ಬೇಕು ಮೊದಲಿಗೆ. ಆಮೇಲೆ ಒಂದೊಂದು ನ್ಯಾಚಸ್ನ ಹಾಕೋಬೇಕು. ಎಲ್ಲಿ ನಮಗೆ ಒಂದು ಸ್ಲೀವ್ಸ್ದು ಡೌನಿಂಗ್ದು ಮಾರ್ಕ್ ಬರುತ್ತೆ ನೋಡಿ ಅಲ್ಲಿ, ಹಾಗೆಯೇ ಒಂದು ಫೋಲ್ಡ್ ಮಾಡಿ ಹೊಲಿತೀವಿನೋ ಅಲ್ವಾ ಅಲ್ಲಿ 2 ನ್ಯಾಚಸ್ನ ಹಾಕೊಂಡ್ವಿ. ಹಾಗೆಯೇ ಸ್ಲೀವ್ಸ್ದು ಉದ್ದ ಬರುತ್ತೆ ನೋಡಿ ಅಲ್ಲಿ ಒಂದು ನ್ಯಾಚಸ್ನ ಹಾಕೋಬೇಕು. ನಾನು ಆಮೇಲೆ ಹಾಕೋತೀನಿ. ಇವಾಗ 2 ಬಟ್ಟೆ ಲೇಯರ್ ಬರೋ ರೀತಿ ಓಪನ್ ಮಾಡಿಕೊಂಡು 2 ಲೇಯರ್ ಬಟ್ಟೆನ ಮಾತ್ರ ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು. 4 ಸೇರಿಸಿ ಕಟ್ ಮಾಡಬಾರ್ದು. ಓಪನ್ ಮಾಡ್ಕೊಂಡು ಆದಮೇಲೆ ಈ ರೀತಿಯಾಗಿ ಸ್ಲೀವ್ಸ್ದು ನಮಗೆ ಫ್ರಂಟ್ ಸೈಡ್ ಇವಾಗ ನಾವು ಕಟ್ ಮಾಡ್ತಾ ಇರುವಂಥದ್ದು ಫ್ರಂಟ್ ಸೈಡು ಈ ರೀತಿಯಾಗಿ ಶೇಪ್ನ ತೆಕ್ಕೊಬೇಕಾಗುತ್ತೆ. ನೋಡಿ ಒಂದು ಲೀಫ್ ಥರ ಶೇಪು ಆ ಬಟ್ಟೆ ಬಂದರೆ ನಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಇನ್ನು ಸ್ಲೀವ್ಸ್ ಲೆಂತಲ್ಲೂ ಒಂದು ನ್ಯಾಚಸ್ನ ಹಾಕ್ಕೊಂಡಿದ್ದೀನಿ. ಅದು ಸೆಂಟರ್ ಪಾರ್ಟಿಗೆ ಬರೋ ರೀತಿ ಹೊಲಿಬೇಕಾದ್ರೆ ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನನಗೆ ಇಲ್ಲಿ ಬಟ್ಟೆ ಸಾಕಾಗಿದೆ ಸ್ಲೀವ್ಸ್ಗೆ. ಇನ್ ಕೇಸ್ ನಿಮಗೆ ಬಟ್ಟೆ ಸಾಕಾಗಿಲ್ಲ ಅಂತ ಅನ್ನೋದಾದರೆ ಇಲ್ಲಿ ಕಟ್ ಮಾಡಿರ್ತೀವಲ್ಲ ಈ ಚಿಕ್ಕ ಪೀಸು ಅದನ್ನು ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ನನಗೆ ಇಲ್ಲಿ ಬಟ್ಟೆ ದೊಡ್ಡದಾಗಿತ್ತು, ಹಾಗಾಗಿ ಅದರಲ್ಲೇ ಎಲ್ಲ ಅಡ್ಜಸ್ಟ್ ಆಗೋಯಿತು. ಸೊ ಫ್ರೆಂಡ್ಸ್, ಹೀಗಿತ್ತು ಈ ಒಂದು ಸ್ಲೀವ್ಸ್ ಕಟ್ಟಿಂಗ್ ಪಾರ್ಟು. ಇನ್ನು ಮುಂದಿನ ವೀಡಿಯೋನಲ್ಲಿ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಹೇಗೆ, ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಹೇಗೆ ಅಂತ ಅನ್ನೋದು ಸಹ ನಾನು ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡಿ ನೋಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.